ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಚಿಕ್ಕಮಗಳೂರಿನಲ್ಲಿ ಹಿಂದೂ ಮನೆ ಮೇಲೆ ಮುಸ್ಲಿಂ ಕಲ್ಲು ಅನ್ನುವಂಥ ರೀತಿಯಲ್ಲಿ ದ್ವೇಷ ಬಿತ್ತುವ ಸುದ್ದಿಗಳನ್ನ ಮಾಧ್ಯಮಗಳು ಪ್ರಸಾರ ಮಾಡಿದವು. ಅದೇ ರೀತಿಯಾಗಿ ಇಡೀ ಸಮಾಜದಲ್ಲಿ ಸುದ್ದಿಗಳು ಹರಡಿದವು. ಅದಕ್ಕೆ ಪೂರಕವಾಗಿ ಬಿಜೆಪಿ ಮತ್ತು ಬಜರಂಗ ದಳದ ಗೂಂಡಾಗಿರಿ ಸಹ ನಡೀತು. ಅಲ್ಲಿ ಪಾನಿಪುರಿ ತಿನ್ಕೊಂಡು ಆ ಮನೆ ಹತ್ರ ಹೋಗ್ತಿದ್ದಂತಹ ಹುಡುಗರನ್ನ ಹಿಡ್ಕೊಂಡು ಮನಸ್ಸೋ ಇಚ್ಛೆ ಥಳಿಸಿ ಅವರು ಆಸ್ಪತ್ರೆ ಸೇರಂಗ್ ಮಾಡ್ಕೊಂಡ್ರು. ಅದರ ಜೊತೆಗೆ ಸಿಸಿಟಿವಿಯಲ್ಲಿ ಕಂಡಂತಹ ಒಂದಷ್ಟು ಮುಸ್ಲಿಂ ಯುವಕರ ಮೇಲೆಯೂ ಸಹ ಕೇಸುಗಳು ಆಯ್ತು. ಆದರೆ ವಾಸ್ತವದಲ್ಲಿ ಏನಾಯ್ತು ಅನ್ನೋದು ನಿನ್ನೆ ರಾತ್ರಿ ಗೊತ್ತಾಗಿದೆ. ನಿನ್ನೆ ರಾತ್ರಿ ಪೊಲೀಸರು 3 ಜನರನ್ನ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಬಂಧಿಸಿದ್ದಾರೆ. ಮೂರೂ ಜನ, ಮೂರೂ ಯುವಕರು ಹಿಂದೂ ಸಮುದಾಯಕ್ಕೆ ಸೇರಿದಂತಹ ಯುವಕರು. ಅವರ ಹೆಸರು ಹರೀಶ್, ಭರತ್ ಮತ್ತು ದಿಲೀಪ್. ಈ 3 ಜನನೇ ಮಾಡಿದ್ದಾರೆ ಅಂತ ಅವರು ಸಹ ಒಪ್ಕೊಂಡಿದ್ದಾರೆ. ವೈಯಕ್ತಿಕ ದ್ವೇಷಕ್ಕೆ ಆ ಮಹಿಳೆಯ ಮನೆ ಮೇಲೆ ನಾವು ಕಲ್ಲು ಹಾಕಿದ್ದೀವಿ. ಸೊ ಏನಿದು ಪ್ರಕರಣ ಸಂಕ್ಷಿಪ್ತವಾಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮತ್ತು ಮೊನ್ನೆ ಎಲ್ಲ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿದಂತಹ ನೀಚ ಎಂಜಲು ಮಾಧ್ಯಮಗಳ ಬಗ್ಗೆ ಒಂದಷ್ಟು ಮಾತಾಡೋಣ. ಪ್ಲಸ್ ಅಮಾಯಕ ಹುಡುಗರ ಮೇಲೆ ಹಲ್ಲೆಯಾಗಿದೆಯಲ್ಲ ಅಂತ ಪ್ರತಿಭಟನೆ ಮಾಡಿದಂತಹ 8 ಜನ ಮುಸ್ಲಿಂ ಮುಖಂಡರು ಅಥವಾ SDPI ತಂಡದವರ ಮೇಲೂ ಸಹ ಈಗ FIR ಆಗಿದೆ. ಅದರಲ್ಲಿ ಏನಿದೆ, ಈ ಗೂಂಡಾ ಪಡೆಗಳ ಮೇಲೆ, ಗೂಂಡಾಗಿರಿ ನಡೆಸಿದಂಥವ್ರ ಮೇಲೆ ಏನು ಕೇಸ್ ಆಗಿದೆ ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಫೆಬ್ರವರಿ 15 ಮತ್ತು 16ನೇ ತಾರೀಕು ಚಿಕ್ಕಮಗಳೂರಿನ ವಿಜಯಪುರ ತಿಲಕ್ ಪಾರ್ಕ್ ಸಮೀಪ ಒಂದು ಮನೆ, ಆ ಮನೆ ಸುಧಾ ಅನ್ನುವವರಿಗೆ ಸೇರಿದಂತ ಮನೆ. ಆ ಮನೆಗೆ ಕಲ್ಲು ತೂರಾಟ ಆಗ್ತಿತ್ತು ರಾತ್ರಿ ಹೊತ್ತು. ಫೆಬ್ರವರಿ 15 ಮತ್ತು 16 ನಡೆದಿತ್ತು. ಅದು ಪ್ರತಿದಿನ ನಡೀತಾನೆ ಬರ್ತಿದೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ಆದ್ರೆ ಸ್ಥಳೀಯವಾಗಿ ಒಂದಷ್ಟು ಬಿಜೆಪಿ ಅವರಿಗೆ, ಬಜರಂಗ ದಳದವರಿಗೆ ಗೂಂಡಾಗಿರಿ ಮಾಡೋದಕ್ಕೆ ಆ ಮಾಹಿತಿ ಹೋಗಿದೆ. ಆ ಮಾಹಿತಿ ಇಟ್ಕೊಂಡು ಅಲ್ಲಿ ನಿಂತಿದ್ರಂತೆ. ಅವ್ರು ಯಾಕೆ ನಿಂತಿದ್ರು ಗೊತ್ತಿಲ್ಲ, ಬಿಜೆಪಿ ಮತ್ತು ಬಜರಂಗ ದಳದವರು. ಆ ರಸ್ತೆಯಲ್ಲಿ ಇಬ್ಬರು ಹುಡುಗರು ಹೋಗ್ತಿರೋದನ್ನ ನೋಡಿದ್ದಾರೆ, ಕರೆದಿದ್ದಾರೆ. ನಿಮ್ಮ ಹೆಸರು ಏನು ಅಂತ ಕೇಳಿದ್ದಾರೆ. ಆ ಹೆಸರು ಅವರು ಹುಸೇನ್ ಮತ್ತು ಹಶೀದ್ ಅಂತ ಹೇಳಿದ್ದಾರೆ. ಮುಸ್ಲಿಂ ಹೆಸರು ಸಿಕ್ತಲ್ಲ. ಬಿಜೆಪಿಗರಿಗೆ, ಬಜರಂಗ ದಳದವರಿಗೆ ಮುಸ್ಲಿಂ ಹೆಸರು ಸಿಕ್ಬಿಟ್ರೆ ಸಾಕಲ್ಲ, ಅವ್ರಿಗೆ ಎಲ್ಲಿಲ್ಲದ ಆವೇಶ ಬಂದ್ಬಿಡ್ತದೆ. ಯಾಕಂದ್ರೆ ಅದನ್ನ ಮಾಡಿನೇ ಬದುಕೋದು. ಅಮಾಯಕರ ಮೇಲೆ ಹಲ್ಲೆ ಮಾಡು, ಹಸು ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಇನ್ಯಾವುದೋ ಹೆಸರಿನಲ್ಲಿ ಇಂತಹ ನೀಚ ಕೆಲಸಗಳನ್ನು ಮಾಡು, ಅದರ ಮೂಲಕ ಒಂದಷ್ಟು ಸಂಪಾದನೆ ಮಾಡಿಕೊಂಡು ಹೊಟ್ಟೆಗೆ ಅನ್ನ ತಿನ್ನೋದವರು. ಅನ್ನನೇ ತಿಂತಿದ್ರೆ ಅಥವಾ ಏನಾದ್ರೂ ಒಂದು ತಿಂತಾರೆ ಅಂತ ಆಯ್ತು. ಜೀವಂತ ಇರಬೇಕಲ್ಲ, ತಿಂದಿಲ್ಲ ಅಂದ್ರೆ ಇರಕ್ಕಾಗಲ್ಲ. ತಿಂತಿದ್ದಾರೆ ಅಂತ ಆಯ್ತು. ಸೊ ಏನ್ ಮಾಡಿದ್ರು ಈ ಹುಡುಗರು ಮುಸ್ಲಿಮ್ಸ್ ಅಂತ ಗೊತ್ತಾದ ತಕ್ಷಣನೇ ಅವರನ್ನ ಹಿಗ್ಗಾಮಗ್ಗ ಥಳಿಸ್ಬಿಟ್ಟಿದ್ದಾರೆ. ಕಾಲು ಮುರಿದಿದ್ದಾರೆ, ಮುಖ ಮೂತಿ ಎಲ್ಲ ರಕ್ತ ಬರೋ ಹೊಡೆದಿದ್ದಾರೆ. ಏನ್ ಮಾಡ್ಬೋದು ಅದೆಲ್ಲ ಮಾಡಿದ್ದಾರೆ. ಆನಂತರ ಪೊಲೀಸರಿಗೆ ಹೇಳಿದ್ದಾರೆ, ಕಲ್ಲುಡಿಯೋ ಹುಡುಗರನ್ನ ಹಿಡಿದು ಬಿಟ್ಟಿದೀವಿ ನಾವು ಅಂತ. ಪೊಲೀಸರಿಗೆ ಮಾಹಿತಿನೇ ಗೊತ್ತಿಲ್ಲ ಕಲ್ಲು ಹೊಡೆಯೋ ಪ್ರಕರಣ ನಡೀತಾ ಇದೆ ಅಂತ. ಯಾಕಂದ್ರೆ ಕಲ್ಲು ಹೊಡೆಯೋದ್ರ ಬಗ್ಗೆ ಆ ಮನೆಯವರು ಯಾರು ಸಹ ದೂರು ಕೊಟ್ಟಿರ್ಲಿಲ್ಲ ಅಲ್ಲಿಯವರೆಗೆ. ಆನಂತರ ಕೊಟ್ರು, ಇದೆಲ್ಲ ಆದ್ಮೇಲೆ ಕೊಟ್ರು. ಸೊ ಆ ಹುಡುಗರನ್ನ ಅರೆಸ್ಟ್ ಮಾಡೋದು ಆಮೇಲೆ ಇರ್ಲಿ, ಫಸ್ಟ್ ಆಸ್ಪತ್ರೆಗೆ ಹಾಕ್ಬೇಕು ಅಂತ ಆಸ್ಪತ್ರೆಗೆ ಹಾಕಿದ್ರು ಪೊಲೀಸರು. ಆನಂತರ ಕಂಪ್ಲೇಂಟ್ ಬಂತಲ್ಲ ಮನೆಯವರಿಂದ, ಕಲ್ಲು ತೂರಾಟ ನಮ್ಮ ಮನೆ ಮೇಲೆ ಆಗ್ತಿದೆ ಅಂತ. ಅದರ ಆಧಾರದ ಮೇಲೆ ಸಿಸಿಟಿವಿಯಲ್ಲಿ ಆ ಕಡೆ ಓಡಾಡಿರೋ ಒಂದಷ್ಟು ಜನರು ಹುಡುಗರ ಮೇಲೆ, ಮುಸ್ಲಿಂ ಹುಡುಗರ ಮೇಲೆ ಸಹ ಕೇಸುಗಳು ಬಿತ್ತು. ಅವರನ್ನು ವಿಚಾರಣೆಗೆ ಒಳಪಡಿಸಿದ್ರು. ಇಷ್ಟು ಸಾಕಿತ್ತು ಎಂಜಲು ಮಾಧ್ಯಮಗಳಿಗೆ. ಎಂಜಲು ಮಾಧ್ಯಮಗಳು ಇಷ್ಟು ಸಾಕಿತ್ತು. ಕೆಟ್ಟ ಕೊಳಕ ಸಮಾಜದಲ್ಲಿ ಬೆಂಕಿ ಹಚ್ಚುವಂತಹ, ಹಿಂದೂ ಮುಸ್ಲಿಂ ಮಾಡಿ ವಿಭಜಿಸಿ ಒಂದು ರೀತಿ ದ್ವೇಷ ಬಿತ್ತುವಂತಹ ಟೈಟ್ಲ್ಗಳನ್ನು ಕೊಟ್ಕೊಂಡು ಸುದ್ದಿಗಳನ್ನು ಶುರು ಹಚ್ಕೊಂಡ್ರು. ಏನು ಇವ್ರು ಗೊತ್ತಿದ್ದು ಕೊಟ್ಟಂತಹ ಟೈಟಲ್ಗಳು ಅಂದ್ರೆ, ಹಿಂದೂ ಮನೆಗಳ ಮೇಲೆ ಮುಸ್ಲಿಂ ಕಲ್ಲು, ಮುಸ್ಲಿಂ ಕಿಡಿಗೇಡಿಗಳಿಂದ ಹಿಂದೂ ಮನೆಗಳ ಮೇಲೆ ಕಲ್ಲು. ಇನ್ನೆಂತೆಂಥದ್ದು ಇಂಥದ್ದೇ. ಮುಸ್ಲಿಂ ಹುಡುಗರು ಕಲ್ಲೆಸೆತ, ಹಿಂದೂ ಮಹಿಳೆಯ ಆಕ್ರೋಶ. ಹಿಂದೂ ಮುಸ್ಲಿಂ ಅಷ್ಟೇ, ಒಬ್ರಿಗೊಬ್ರು ಹೊಡೆದಾಡ್ ಸತ್ತೋಗ್ಬಿಡ್ಬೇಕು, ಆ ಮಟ್ಟಕ್ಕೆ ದ್ವೇಷ ಬಿತ್ತೋದು ಇವರು. ಆ ಮಟ್ಟಕ್ಕೆ ದ್ವೇಷ ಬಿತ್ತೋದು. ಆದ್ರೆ ವಾಸ್ತವ ಏನು ಅಂತ ಆಮೇಲೆ ಗೊತ್ತಾದ್ರೂ ಸಹ ಪ್ರಸಾರ ಮಾಡಲ್ಲ. ಈಗ ಹಿಂದೂ ಹುಡುಗರು ಅರೆಸ್ಟ್ ಆಗಿದಾರಲ್ಲ, ಸದ್ದೇ ಇರಲ್ಲ, ಸೈಲೆಂಟ್ ಆಗಿ ಸಣ್ಣದಾಗಿ ಒಂದು ನ್ಯೂಸ್ ಬಿಟ್ಬಿಡ್ತಾರೆ. ಅದನ್ನು ಮಾತ್ರ ಡಿಡಿನ್ 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 ಅಂತ ದೊಡ್ಡ ದೊಡ್ಡ ಮ್ಯೂಸಿಕ್ ಹಾಕಿ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಿಸಿರ್ತಾರೆ. ಮುಸ್ಲಿಮರು ಕಿಡಿಗೇಡಿಗಳು, ಮುಸ್ಲಿಮರು ಹಾಗೆ ಹೀಗೆ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಮಾಡಿದ್ರು. ಸರಿ, ಅವ್ರ ಕತೆ ಹಾಳಾಗೋದಿಲ್ಲ. ಇನ್ನು ಈ ಗೂಂಡಾ ಪಡೆಗಳು ಗೂಂಡಾತನ ಮಾಡಿದ್ರಲ್ಲ, ಈ ಬಜರಂಗ ದಳ, ಬಿಜೆಪಿ ಅವರು,
ದಾರಿಯಲ್ಲಿ ಹೋಗ್ತಿರೋ ಹುಡುಗರನ್ನ ಹಿಡ್ಕೊಂಡು ಹೊಡೆದಿದಾರಲ್ಲ, ಇವ್ರಿಗೇನಾದ್ರು ಮಾನವೀಯತೆ ಇದೆಯಾ, ಮನುಷ್ಯತ್ವ ಇದೆಯಾ, ಅಥವಾ ಇವ್ರಿಗೇನಾದ್ರು ಕಾಮನ್ ಸೆನ್ಸ್ ಇದೆಯಾ, ಕಾನೂನಿನ ಬಗ್ಗೆ ಗೌರವ ಇದೆಯಾ? ನಿಜವಾಗಲೂ ಆ ಹುಡುಗರೇ ಕಲ್ಲು ತೂರಾಟ ಮಾಡಿದ್ದರೂ ಅವ್ರನ್ನ ಹೊಡೆಯೋ ಹಕ್ಕಿ ಇವ್ರಿಗೆ ಯಾರು ಕೊಟ್ಟಿದ್ದು? ಇವ್ರ ಮೇಲೂ ಕೇಸ್ ಬಿತ್ತು. ಯಾಕಂದ್ರೆ ಹುಡುಗರು ಕಂಪ್ಲೇಂಟ್ ಕೊಟ್ರು, ನಮ್ಮ ಮೇಲೆ ಹಲ್ಲೆ ಆಗಿದೆ ಅಂತ. ಯಾರು ಹುಸೇನ್ ಮತ್ತು ಹಶೀದ್ ಅನ್ನುವಂಥವ್ರು ಕಂಪ್ಲೇಂಟ್ ಕೊಟ್ರು, ನಮ್ಮಲ್ಲಿ ನಿಮ್ಗೆಲ್ಲ ಹೊಡೆದಿದ್ದಾರೆ ಇವರು, ನಾವು ನಮ್ಮ ಪಾಡಿಗೆ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತಿದ್ವಿ. ಸೊ ಪೊಲೀಸರು ಒಂದಷ್ಟು ಬೇರೆಯವ್ರನ್ನು ಬೈಕಲ್ಲಿ ಹೋಗೋರು ಅವ್ರು ಇರೋ CCTVಯಲ್ಲಿ ಹತ್ತಿರದಲ್ಲಿ ಕಂಡವನ್ನೆಲ್ಲ ಎತ್ತಾಕೊಂಡು ಹೋಗ್ತಿದ್ರು, ಅಥವಾ FIRಗಳು ಮಾಡ್ತಿದ್ರು, ಕೇಸ್ ಮಾಡ್ತಿದ್ರು, ವಿಚಾರಣೆ ನಡೆಸ್ತಿದ್ರು. ಆದ್ರೆ ನಿನ್ನೆ ರಾತ್ರಿ ನಿಖರ ಮಾಹಿತಿ CCTVಯಲ್ಲಿ ಸಿಕ್ಕಿದೆ ಅಂತೆ ಪೊಲೀಸರಿಗೆ. ಆ ಮಾಹಿತಿ ಆಧಾರದ ಮೇಲೆ 3 ಜನರನ್ನ ಬಂಧನ ಮಾಡಿದ್ದಾರೆ. 3 ಜನರಲ್ಲಿ ಹೆಸರುಗಳು ಹರೀಶ್, ಭರತ್, ದಿಲೀಪ್. ಎಲ್ಲ 26, 27, 28 ವರ್ಷದ ಆಸ್ಪಾಸಿನಲ್ಲಿರುವಂತಹವರು 3 ಜನ. ಆ 3 ಜನರನ್ನ ಬಂಧಿಸಿದ ನಂತರ ವಿಚಾರಣೆಯಲ್ಲಿ ಒಪ್ಪಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಎಸ್, ಸುಧಾ ಅನ್ನುವಂತಹ ಮಹಿಳೆಗೂ ನಮಗೂ ಜಗಳ ಆಗಿತ್ತು, ಆ ಕಾರಣಕ್ಕೆ ಆ ಸಿಟ್ಟಿಗೆ ನಾವು ಮನೆ ಮೇಲೆ ರಾತ್ರಿ ಹೊತ್ತು ಕಲ್ಲಿಸಿತಾ ಇದ್ವಿ, ಅವರು ಒಪ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿನೂ ಬರ್ತಿದೆ. ಬಟ್ ಪೊಲೀಸರಿಂದ ಅಧಿಕೃತ ಘೋಷಣೆ ಆಗಬೇಕಿದೆ, ಅವ್ರು ಇನ್ನೇನು ಅಧಿಕೃತವಾಗಿ ಏನು ಬಿಟ್ಟಿಲ್ಲ. ಬಟ್ 3 ಜನರನ್ನ ಬಂಧಿಸಿ ಆಸ್ಪತ್ರೆಗೆ ಮೆಡಿಕಲ್ ಕರ್ಕೊಂಡು ಹೋಗಿ ಆನಂತರ ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಇವತ್ತು ನಿನ್ನೆ ರಾತ್ರಿನೇ ಮೆಡಿಕಲ್ ಆಗಿದೆ, FIR ಆಗಿದೆ, ಮೆಡಿಕಲ್ ಆಗಿದೆ ಅನ್ನುವಂತಹ ಮಾಹಿತಿ ನಮಗೆ ಬರ್ತಾ ಇದೆ. ಸೊ ಈಗ ಬರುವಂತಹ ಪ್ರಶ್ನೆ, ಈ ಸುಳ್ಳು ಸುದ್ದಿಗಳನ್ನ ಬಿತ್ತರಿಸಿದ್ರಲ್ಲ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು, ಇವುಗಳಿಗೆ ಏನ್ ಶಿಕ್ಷೆ? ಸುಮ್ನೆ ಹಿಂದೂ ಮುಸ್ಲಿಂ ಅಂತ ಬಾಯಿ ಬಡ್ಕೊಂಡ್ರಲ್ಲ, ಇವ್ರಿಗೆ ಏನ್ ಶಿಕ್ಷೆ? ಅದೇ ರೀತಿಯಲ್ಲಿ ಆ ಗುಂಪುಗಳಿದ್ವಲ್ಲ, BJP ಮತ್ತು ಈ ಬಜರಂಗ ದಳದ ಗುಂಪು, ಅದರಲ್ಲಿ ಕೇಸುಗಳಾಗಿರೋದು ಯಾರ ಮೇಲೆ ಅಂದ್ರೆ ಸಂತೋಷ್ ಕೋಟ್ಯಾನ್ ಅನ್ನುವಂತಹ BJPಯ ಸೋಕಾಲ್ಡ್ ನಾಯಕ, ಶ್ಯಾಮ್ ವಿ ಗೌಡ ಅನ್ನುವಂತಹ ಬಜರಂಗ ದಳದಲ್ಲಿ ಓಡಾಡ್ಕೊಂಡಿರುವಂತಹ ಪುಡಾರಿ, ಈ ಇಬ್ಬರ ಮೇಲೂ ಸಹ FIR ಆಗಿದೆ ಅಂತೆ. ಆ ಹುಡುಗರ ಮೇಲೆ ಹಲ್ಲೆ ಮಾಡಿರೋದು. ಆ ಇಬ್ಬರೇ ಮಾಡಿರಲ್ಲ, ಇನ್ನೊಂದಷ್ಟು ಗುಂಪುಗಳು ಇರ್ತಾವೆ. ಇವರೆಲ್ಲ ಇಬ್ಬರೇ ಮಾಡುವಷ್ಟು ಧೈರ್ಯವಂತರಲ್ಲ, ಇವರೆಲ್ಲ ಗುಂಪುಗಳು ಕಟ್ಕೊಂಡೆ ಓಡಾಡೋದು. ಇವರು ಗುಂಪುಗಳ ಕೈ ಇಲ್ಲದೆ ಇವ್ರ ಕೈಲಿ ಒಂದು ಹೆಜ್ಜೆ ಇಡೋದಕ್ಕಾಗೋದಿಲ್ಲ. ಇದು ಮಾತ್ರ ಅಲ್ಲ, 8 ಜನ SDPI ಪರವಾಗಿ ಅಥವಾ SDPI ಪಕ್ಷದ ಕಡೆಯಿಂದ ಹೋದವರ ಮೇಲೂ ಸಹ FIR ಆಗಿದೆ. ಸ್ಟೇಷನ್ ಮುಂದೆ ಅವರು ಹೋಗಿದ್ರು. ಯಾಕೆ ಹೋಗಿದ್ರು? ಈ ಸಂತೋಷ್ ಕೋಟ್ಯಾನ್ ಮತ್ತು ಶ್ಯಾಮ್ ವಿ ಗೌಡ ಮೇಲೆ ಕೇಸ್ ಆದ ತಕ್ಷಣನೇ ಹಿಂದುತ್ವದ ಹೆಸರಿನಲ್ಲಿ ಓಡಾಡ್ಕೊಂಡಿರುವಂತಹ ಒಂದಷ್ಟು ಜನ ಓಡೋಡಿ ಬಂದ್ರು. ಅವ್ರಿಗೇನ್ ಬೇರೆ ಕೆಲಸ ಇರಲ್ವಲ್ಲ, ಇಂತಹದ್ದೇ ಕೆಲಸ. ಹಸು, ಹಿಂದುತ್ವ ಈ ಹೆಸರಿನಲ್ಲಿ ಹಿಂಸೆ ಮಾಡೋದು, ಹಲ್ಲೆ ಮಾಡೋದು, ವಸೂಲಿ ಮಾಡೋದು, ಇನ್ನೇನೋ ಮಾಡೋದು. ಇದು ಬಿಟ್ಟರೆ ಬೇರೆ ಏನಿರಲ್ಲ ಅವ್ರಿಗೆ. ಫ್ರೀ ಆಗಿದ್ರು, ಓಡೋಡಿ ಬಂದ್ರು ಪೊಲೀಸ್ ಸ್ಟೇಷನ್ ಹತ್ರ ಬಂದ್ಬಿಟ್ಟು, ಹಿಂದೂ ನಾಯಕರ ಮೇಲೆ ಕೇಸ್ ಯಾಕೆ ಹಾಕಿದ್ದೀರಿ, ತೆಗೀರಿ ಅಂತ. ಅಮಾಯಕರು ರೋಡಲ್ಲಿ ಹೋಗ್ತಿದ್ರು, ಅವ್ರ ಹೆಸರು ಕೇಳಿ ಹುಡುಗರನ್ನ ಹಲ್ಲೆ ಮಾಡಿದ್ದು ತಪ್ಪಲ್ಲ ಇವ್ರ ಪ್ರಕಾರ. ಯಾಕಂದ್ರೆ ಅವರು ಮುಸ್ಲಿಮರು. ಈ ದೇಶದಲ್ಲಿ ಮುಸ್ಲಿಮರು ಮತ್ತು ದಲಿತರ ಮೇಲೆ ಏನು ಮಾಡಿದ್ರು ಕೇಸ್ ಆಗಬಾರ್ದು ಅನ್ನೋದು ಇವರ ಲೆಕ್ಕಾಚಾರ. ಅದು ಅವ್ರ ಜನ್ಮಸಿದ್ಧ ಹಕ್ಕು. ಅದರಲ್ಲೂ ದಲಿತರ ಮೇಲಂತೂ ಜನ್ಮಸಿದ್ಧ ಹಕ್ಕು ಅವ್ರಿಗೆ. ಅವ್ರು ದಲಿತರು ಹುಟ್ಟಿರೋದ ನಮ್ಮ ಕೈಲಿ ಒದೆ ತಿಂದು ಸಾಯಕ್ಕೆ. ನಾವು ಹೊಡೆದ್ರೆ ಹೊಡೆಸ್ಕೋಬೇಕು, ಕಡಿದ್ರೆ ಕಡಿಸ್ಕೋಬೇಕು, ಅತ್ಯಾಚಾರ ಮಾಡಿದ್ರೆ ಮಾಡಿಸ್ಕೊಳ್ಬೇಕು, ಚಕ್ರ ಎತ್ತಿದ್ರೆ ಸೈಲೆಂಟ್ ಆಗಿರ್ಬೇಕು ಅನ್ನೋದು ಇವ್ರ ಲೆಕ್ಕಾಚಾರ. ಬಟ್ ಈ ಸಂವಿಧಾನ ಇದೆಯಲ್ಲ, ಅದವ್ರಿಗೆ ಅಡ್ಡಿ ಆಗ್ಬಿಟ್ಟಿದೆ. ಹಾಗಾಗಿ ಈ ಸಂವಿಧಾನ ಬದಲಾಯಿಸಬೇಕು, ಹಿಂದೂ ರಾಷ್ಟ್ರ ಮಾಡಬೇಕು, ಮನುಸ್ಮೃತಿಯನ್ನು ಸಂವಿಧಾನವಾಗಿ ತೆಗೆದುಕೊಳ್ಬೇಕು ಅಂತ ಬಾಯಿ ಬಡ್ಕೊಂಡು ಸಾಯೋದು ಇವು ಈ ರೌಡಿ ಪಡೆಗಳು. ಸೊ ಇವ್ರ ಪ್ರಕಾರ ಇವರಿಬ್ಬರ ಮೇಲೆ ಕೇಸ್ ಹಾಕಿ ತಪ್ಪು, ಚಿಕ್ಕ ಹುಡುಗರನ್ನ ಹೊಡೆದಿದ್ದು ತಪ್ಪಲ್ಲ. ಯಾವಾಗ ಈ ಹುಡುಗರ ಮೇಲೆ ಹಲ್ಲೆ ಆಗಿದೆ ಅಂತ ಗೊತ್ತಾಯ್ತು, SDPI ಮತ್ತು ಇನ್ನೊಂದಷ್ಟು ಲೋಕಲ್ ಮುಸ್ಲಿಂ ಮುಖಂಡರು ಒಂದಷ್ಟು ಜನ ಅಲ್ಲಿ ಸ್ಟೇಷನ್ ಹತ್ರ ಅವರು ಬಂದ್ರು, ಬಸವನಹಳ್ಳಿ ಪೊಲೀಸ್ ಸ್ಟೇಷನ್. ಅವರು ಬಂದ್ರು, ಅವರು ಸಹ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರು. ಆ ಹುಡುಗರನ್ನ ಹೊಡೆಯೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ನಿಜವಾಗ್ಲೂ ಅವರೇ ಕಲ್ಲು ತೂರಾಟ ಮಾಡಿದ್ದರೂ ಸಹ ಅವ್ರ ಮೇಲೆ ಹಲ್ಲೆ ಮಾಡೋ ಅಧಿಕಾರ ಕೊಟ್ಟವ್ರು ಯಾರು? ಪೊಲೀಸ್ಗೆ ಒಪ್ಪಿಸ್ಬೋದಾಗಿತ್ತು, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಇಷ್ಟು ಮಾತ್ರನೇ ಅವ್ರ ಜವಾಬ್ದಾರಿ. ಹೊಡೆಯೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದು ಅಂತ ಇವರು ಪ್ರಶ್ನೆ ಮಾಡಿದ್ರು. ಇವ್ರು ಪ್ರಶ್ನೆ ಮಾಡಿದ ತಕ್ಷಣ ಪೊಲೀಸರು ಇವ್ರ ಮೇಲೆ ಕೇಸ್ ಹಾಕ್ಬಿಟ್ರು. ಪೂರ್ವಾನುಮತಿ ಇಲ್ಲದೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಜಮಾಯಿಸ್ಬಿಟ್ರು ಅಂತ 8 ಜನರ ಮೇಲೆ ಕೇಸ್. 8 ಜನರ ಮೇಲೆ ಕೇಸ್. ಕೇಸ್ ಮೇಲೆ ಕೇಸು. ಅದ್ರ ಮುಖ್ಯವಾದ ಕೇಸು ಈ 3 ಜನದ್ದೇನೆ, ಹರೀಶು, ಭರತ್, ದಿಲೀಪ್. ಯಾಕಂದ್ರೆ ಅವರೇ ಕಲ್ಲು ಹೊಡೆದಿದ್ದಾರೆ ಅನ್ನೋದನ್ನ ಪೊಲೀಸರು ಈಗ ಕೇಸ್ ಮಾಡಿದ್ದಾರೆ. ಅಲ್ಲಿಗೆ ಈ CT ರವಿ ಅವರು ಇವರು ಮಧ್ಯದಲ್ಲಿ ಬಂದು ಕಡ್ಡಿ ಅಲ್ಲಾಡಿಸೋದಕ್ಕೆ ಏನೇನೋ ನೋಡಿದ್ರಲ್ಲ, ಈ CT ರವಿ ಮಾನ ಮರ್ಯಾದೆ ಇಲ್ಲದೆ ಬಿಟ್ಟಿ ಬಿದ್ದಿದ್ದೀನಿ, ಹೇಗಾದ್ರೂ ಮತ್ತೆ ಮೀಡಿಯಾ ಮುಂದೆ ಬರಬೇಕು, ಕಾಣಿಸ್ಕೊಳ್ಬೇಕು ಅನ್ನುವಂತಹ ತೆವಲಿಗೆ ದಲಿತ ಮಹಿಳೆ ಮನೆ ಮೇಲೆ ದಾಳಿ ಅಂತ ಬೇರೆ ಕಟ್ಟಿದ್ದು.
ದಲಿತ ಮಹಿಳೆ ಅನ್ನೋದು ನಿಜಾನೇ, ಆ ಸುಧಾ ಅನ್ನುವಂಥವ್ರು. ಆದ್ರೆ ದಲಿತರ ಮೇಲೆ ಏನೆಲ್ಲ ದೌರ್ಜನ್ಯ ಆದಾಗ ಬಾಯಿ ಬಿಡದಂತಹ ಸಿ ಟಿ ರವಿ ಈ ಪ್ರಕರಣದಲ್ಲಿ ದಲಿತರ ಮನೆ ಮೇಲೆ ಅಂತ ಬಾಯಿ ಬಡ್ಕೊಂಡಿದ್ದಿದೆಯಲ್ಲ, ಇದು ಕೇವಲ ಮುಸ್ಲಿಮರ ಮೇಲೆ ದ್ವೇಷಕ್ಕೆ ಮಾತ್ರ. ಯಾಕಂದ್ರೆ ಆರೋಪಿ ಸ್ಥಾನದಲ್ಲಿ ಆ ಹಂತದಲ್ಲಿ ಮುಸ್ಲಿಮರ ಹೆಸರು ಮಾತ್ರ ಇತ್ತು. ಹಾಗಾಗಿ ಸಿ ಟಿ ರವಿಗೆ ನಾಲಿಗೆ ಕೆರೆತ. ಆ ನಾಲಿಗೆ ಕೆರೆತನ ಹೇಗಾದ್ರೂ ತೀರಿಸ್ಕೊಳ್ಬೇಕಲ್ಲ. ಅದು ತೀರಿಸ್ಕೊಳ್ಳೋದಕ್ಕೆ ಅಂತ ಮಾತಾಡಕ್ಕೆ ಬಂದ್ರೆ ಏನ್ ಬೇಕಾದ್ರೂ ಮುಸ್ಲಿಮರ ವಿರುದ್ಧ ಅಥವಾ ಮುಸ್ಲಿಮರ ವಿರುದ್ಧ ದ್ವೇಷ ಬರೋ ರೀತಿಯಲ್ಲಿ ಏನೇ ಮಾತಾಡ್ಲಿ ಅದನ್ನು ಪ್ರಸಾರ ಮಾಡೋಕೆ ಅಂತ ಈ ಎಂಜಲು ನೆಕ್ಕುವಂತಹ ಮಾಧ್ಯಮಗಳಿದಾವಲ್ಲ. ಹಾಗಾಗಿ ಸಿ ಟಿ ರವಿದು ಒಂದು ಕಲ್ಲು, ನಂದು ಒಂದಿರ್ಲಿ, ಏನಾದ್ರು ಉಪಯೋಗಕ್ಕೆ ಬರ್ಬೋದು. ಬಟ್ ಸಿ ಟಿ ರವಿ ಆಟನೂ ನಡೀಲಿಲ್ಲ, ಬಿಜೆಪಿ ಆಟನೂ ನಡೀಲಿಲ್ಲ, ಬಜರಂಗ ದಳದ ಆಟನೂ ನಡೀಲಿಲ್ಲ, ಯಾವ ಆಟನೂ ನಡೀಲಿಲ್ಲ. ಕೊನೆಗೆ 3 ಜನ ಹಿಂದೂ ಹುಡುಗರನ್ನ ಈಗ ಲಾಕ್ ಮಾಡ್ಕೊಂಡು ಜೈಲಿಗೆ ಅಟ್ಟುತ್ತಾ ಇದ್ದಾರೆ. ಸೊ ಇದಿಷ್ಟು ಚಿಕ್ಕಮಗಳೂರಿನ ವಿಜಯಪುರದಲ್ಲಿ ನಡೆದಂತಹ ಕಲ್ಲೆಸೆತದ ಪ್ರಕರಣದಲ್ಲಿ ಈಗ ಆಗಿರುವಂತಹ ಬೆಳವಣಿಗೆ. ಮುಂದೆ ಇನ್ನ ಏನಾದ್ರೂ ಎಕ್ಸ್ಟ್ರಾ ಬೆಳವಣಿಗೆ ಆಗುತ್ತಾ, ಇನ್ಯಾರಾದ್ರೂ ಹೆಚ್ಚಿಗೆ ಹುಡುಗರು ಸೇರ್ತಾರಾ, ಬೇರೆ ಯಾರಾದ್ರೂ ಆಡ್ ಆಗ್ತಾರಾ, ಏನಾದ್ರೂ ಬೆಳವಣಿಗೆ ಇದ್ರೆ ನಿಮ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಖಂಡಿತವಾಗಿ ನಾವು ಮಾಡ್ತೀವಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.